ಇನ್ನು ಕರ್ನಾಟಕ ಬಂದ್ ಬೆಂಬಲಿಸಿ ಚಾಮರಾಜನಗರದಲ್ಲೂ ಕೂಡ ಪ್ರೊಟೆಸ್ಟ್ ಆಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು, ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಬಂದ್ ಬೆಂಬಲಿಸಿ ಚಾಮರಾಜನಗರದಲ್ಲಿ ಪ್ರೊಟೆಸ್ಟ್. ಕನ್ನಡ ಪರ ಸಂಘಟನೆಗಳು, ರೈತರಿಂದಲೂ ಕೂಡ ಪ್ರತಿಭಟನೆ. ನಗರದ ಭುವನೇಶ್ವರಿ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಪಾಲಿಗೆ ಕಾವೇರಿ ನಿರ್ವಹಣಾ ಮಂಡಳಿ ಸತ್ತು ಹೋಗಿದೆ. ಕಡಲೆಪುರಿ, ಅರಿಶಿನ, ಕುಂಕುಮ ಹಾಗೂ ಹೂವನ್ನ ಎರಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸತ್ತೋಯ್ತಪ್ಪ, ಸತ್ತೋಯ್ತು ಅಂತ ಧಿಕ್ಕಾರವನ್ನ ಕೂಗಿದ ಪ್ರತಿಭಟನಾಕಾರರು. ಚಾಮರಾಜನಗರದಲ್ಲೂ ಕೂಡ ಕರ್ನಾಟಕ ಬಂದ್ ಬೆಂಬಲಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು ಹಾಗೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯ ವೇಳೆಯಲ್ಲಿ ಅಂದ್ರೆ ಭುವನೇಶ್ವರಿ ವೃತ್ತದಲ್ಲಿ ಆ ಒಂದು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಾರೆ. ಈ ಪ್ರತಿಭಟನೆ ವೇಳೆಯಲ್ಲಿ ರಾಜ್ಯದ ಪಾಲಿಗೆ ಕಾವೇರಿ ನಿರ್ವಹಣಾ ಮಂಡಳಿ ಸತ್ತು ಹೋಗಿದೆ ಅಂತ ಹೇಳಿ ಕಡಲೆಪುರಿ, ಅರಿಶಿನ, ಕುಂಕುಮ ಹಾಗೂ ಹೂವನ್ನ ಎರಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಸತ್ತೋಯ್ತುಪ್ಪ, ಸತ್ತೋಯ್ತು ಅಂತ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಕನ್ನಡ ಪರ ಸಂಘಟನೆಗಳು ಹಾಗೆ ರೈತರು. ಕಾವೇರಿ ನೀರನ್ನ ಬಿಡಬೇಕು ಅಂತ ಹೇಳಿರ್ತಕ್ಕಂಥ ಕ್ರಮವನ್ನು ಕಳಿಸಿ ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ಇವತ್ತು ಮೆರವಣಿಗೆ ಮೂಲಕ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಕಾವೇರಿ ನಿರ್ವಹಣಾ ಮಂಡಳಿ ಕರ್ನಾಟಕದ ಪಾಲಿಗೆ ಸತ್ತೋಗಿದೆ ಅಂತೇಳಿ ಅರಿಶಿಣ, ಕುಂಕುಮ, ಕಳ್ಳೆಪುರಿ, ಹೂವನ್ನು ಎರಚುವುದರ ಮೂಲಕ ನಮ್ಮ ಹೋರಾಟವನ್ನು ಮಾಡಿದ್ದೀವಿ. ಕಾವೇರಿ ನಿರ್ವಹಣಾ ಮಂಡಳಿಯವರು ಒಂದು ದಿನ ಬಂದು ನಮ್ಮ ಜಲಾಶಯಗಳನ್ನ ನೋಡಿಲ್ಲ, ಇಲ್ಲಿ ಸ್ಥಿತಿಗಳನ್ನ ಅಧ್ಯಯನ ಮಾಡಲಿಲ್ಲ. ದೇಹದಲ್ಲಿ ಕೂತ್ಕೊಂಡು ನೀರು ಬಿಡಿ ಅಂದರೆ ಎಲ್ಲಿಗೆ ನೀರು ಬಿಡೋದು ಹೇಳ್ತಾ ಇರೋದು. ಇದು ಕರ್ನಾಟಕದ ಪಾಲಿಗೆ ಮರಣ ಶಾಸನ. ನಾನು ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭ ತಿಳಿಸ್ತಾ ಇದ್ದೀನಿ, ಅವ್ರು ಏನೇ ಆದೇಶ ಮಾಡಿದ್ರು ಪರವಾಗಿಲ್ಲ, ನೀವು ಯಾವುದೇ ಕಾರಣಕ್ಕೂ ಕರ್ನಾಟಕದಿಂದ ತಮಿಳುನಾಡಿಗೆ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅಕಸ್ಮಾತ್ ಮುಂದೆ ನೀವು ಬಿಟ್ಟದ್ದೇ ಆದರೆ ನಾವು ನಿಮ್ಮ ವಿರುದ್ಧವೂ